ಸೆಕ್ಯೂರಿಟಿ ಅಲರ್ಟ್ ಮಾಡಲಾಗ್ತಾ ಇದೆ. ದೇಶವನ್ನ ಭದ್ರವಾಗಿ ಇರಿಸಿಕೊಳ್ಳಲು ಏನು ಪ್ರಯತ್ನ ಬೇಕೋ ಅದನ್ನೆಲ್ಲ ಮಾಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ ಬಳಿಕ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್. ರಾಜಸ್ಥಾನ, ಪಂಜಾಬ್ ರಾಜ್ಯಗಳ ಗಡಿಯಲ್ಲಿ ಸೇನಾ ಪಡೆ ಕಟ್ಟೆಚ್ಚರ. ಗಡಿ ಪ್ರದೇಶದಲ್ಲಿ ಸಾಮೂಹಿಕ ಗುಂಪುಗೂಡುವಿಕೆ ನಿರ್ಬಂಧವಾಗಿದೆ. ಪಾಕ್ ಜೊತೆ 1037 ಕಿಲೋಮೀಟರ್ ಗಡಿ ಭಾಗ ಹಂಚಿಕೊಂಡಿರುವಂತಹ ರಾಜಸ್ಥಾನ, ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ಶೂಟ್ಔಟ್ ಆದೇಶ. ರಾಜಸ್ಥಾನ, ಪಂಜಾಬ್ ರಾಜ್ಯಗಳ ಗಡಿ ಭಾಗ ಸಂಪೂರ್ಣ ಬಂದ್. ಆಪರೇಷನ್ ಸಿಂಧೂರದ ಬಳಿಕ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವ್ಯಾವ ರಾಜ್ಯ ಅಂತಂದ್ರೆ ರಾಜಸ್ಥಾನ, ಪಂಜಾಬ್ ರಾಜ್ಯಗಳ ಗಡಿಯನ್ನ ಭದ್ರ ಮಾಡಲಾಗ್ತಾ ಇದೆ. ಗಡಿ ಪ್ರದೇಶಗಳಲ್ಲಿ ಸಾಮೂಹಿಕ ಗುಂಪುಗೂಡುವಿಕೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ. ಪಾಕ್ ಜೊತೆಗೆ 1037 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯ ರಾಜಸ್ಥಾನ. ಸಂಶಯಾಸ್ಪದ ವ್ಯಕ್ತಿಗಳೇನಾದ್ರೂ ಕಂಡು ಬಂದ್ರೆ ಅದೇ ಕ್ಷಣದಲ್ಲಿ ಶೂಟ್ ಮಾಡಿ ಸಾಯಿಸಬಹುದು. ಪಾಪಿ ಪಾಕಿಸ್ತಾನ ಇದೆಯಲ್ಲ, ಅದು ಸೈಲೆಂಟ್ ಆಗಿ ಕೂತ್ಕೊಳ್ಳೋ ದೇಶ ಅಲ್ಲವೇ ಅಲ್ಲ. ತನ್ನ ಇಡೀ ಕುತಂತ್ರವನ್ನ ಹೇರುತ್ತೆ. ಭಾರತ ಆಪರೇಷನ್ ಸಿಂಧೂರ ಏನು ಮಾಡಿದೆ ಅದಕ್ಕೆ ಉರ್ಕೊಂಡಿರುತ್ತೆ. ಆ ಒಂದು ಕಾರಣಕ್ಕೆ ನರಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸಿ ಭಾರತದ ಒಳಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆ ಒಂದು ಕಾರಣಕ್ಕೆ ಗಡಿಯನ್ನ ಭದ್ರ ಮಾಡಿಕೊಳ್ಳಲಾಗ್ತಾ ಇದೆ. ರಾಜಸ್ಥಾನ, ಪಂಜಾಬ್ ರಾಜ್ಯಗಳಲ್ಲಿ ಕಟ್ಟೆಚ್ಚರವನ್ನ ಹೇರಲಾಗಿದೆ. ಯಾರು ಎಲ್ಲಿಂದ ಬಂದಿದ್ಯಾ, ನಿನ್ನ ಆಧಾರ ಕಾರ್ಡ್, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಯಾಕಾಗಿ ಈ ಒಂದು ಜಾಗಕ್ಕೆ ಬಂದೆ, ಎಲ್ಲವನ್ನೂ ಕೇಳಲಾಗ್ತಾ ಇದೆ. ಏನಾದ್ರೂ ಅಪ್ಪಿ ತಪ್ಪಿ ಸಂದೇಹ ಬರೋ ತರ ಅವರು ನಡ್ಕೊಂಡ್ರು ಅಂತಂದ್ರೆ ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಶೂಟ್ಔಟ್ ಮಾಡುವಂತ ಆದೇಶ. ಆಪರೇಷನ್ ಸಿಂಧೂರಕ್ಕೆ ಪಾದರಿ ಅಲ್ಲಾಡ್ ಹೋಗಿದ್ದಂತಹ ಪಾಕಿಸ್ತಾನ ಅವರು ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವರು ಬೆಳೆಸಿದ್ದಂತಹ ಮಕ್ಕಳಿದ್ದಾರಲ್ಲ ಭಯೋತ್ಪಾದಕರು, ಅವರ ಜೊತೆಗೆ ಸೇರಿ ಭಾರತವನ್ನ ಹಾಳು ಮಾಡ್ಲಿಕ್ಕೆ ಬರ್ತಾರೆ ಅಂತ ಗೊತ್ತಿದೆ. ಆ ಒಂದು ಕಾರಣಕ್ಕೆ ನಮ್ಮ ಅಲರ್ಟ್ ಅಲ್ಲಿ ನಾವಿರಬೇಕು ಎನ್ನುವಂತಹ ಉದ್ದೇಶದಲ್ಲಿ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜಸ್ಥಾನ, ಪಂಜಾಬ್ ಗಡಿ ಪ್ರದೇಶಗಳ ಗ್ರಾಮಗಳಲ್ಲಿ ತೀವ್ರ ನಿಗಾ. ಜೋಧ್ಪುರ್, ಕಿಶನ್ಗಢ್, ಬಿಕಾನೇರ್ ವಿಮಾನ ನಿಲ್ದಾಣಗಳು ಕೂಡ ಬಂದ್ ಮಾಡಲಾಗಿದೆ. ಮೇ 9ರವರೆಗೆ ಯಾವುದೇ ವಿಮಾನ ಹಾರಾಟ ನಡೆಸುವಂತೆ ಇಲ್ಲ ಎನ್ನುವಂತಹ ಸೂಚನೆ. ಗಡಿ ಭಾಗದ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಬಂದ್. ಮೇ ತಿಂಗಳಿನಲ್ಲಿ ನಡೆಯಬೇಕಾಗಿದ್ದಂತಹ ಎಲ್ಲಾ ಪರೀಕ್ಷೆಗಳು ಮುಂದೂಡಿಕೆ. ರಾಜಸ್ಥಾನ, ಪಂಜಾಬ್ ಗಡಿ ಪ್ರದೇಶದ ಗ್ರಾಮಗಳಲ್ಲಿ ತೀವ್ರ ನಿಗಾವನ್ನ ವಹಿಸಲಾಗಿದೆ. ಜೋಧ್ಪುರ್, ಕಿಶನ್ಗಢ್, ಬಿಕಾನೇರ್ ಎನ್ನುವಂತಹ ವಿಮಾನ ನಿಲ್ದಾಣಗಳನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮೇ 9ರವರೆಗೆ ಯಾವುದೇ ವಿಮಾನ ಹಾರಾಟ ಮಾಡೋ ಹಾಗಿಲ್ಲ ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಗಡಿ ಭಾಗದ ಹಲವಾರು ಜಿಲ್ಲೆಗಳಲ್ಲಿ ಶಾಲಾ ಹಾಗೂ ಕಾಲೇಜುಗಳು ಬಂದ್ ಮಾಡಲಾಗಿದೆ. ಏನು ಮೇ ತಿಂಗಳಲ್ಲಿ ನಡೀಬೇಕಾಗಿತ್ತಲ್ಲ ಆ ಒಂದು ಎಕ್ಸಾಮ್ ನನ್ನ ಮುಂದೂಡಿಕೆ ಮಾಡಲಾಗಿದೆ. ರಾಜಸ್ಥಾನ, ಪಂಜಾಬ್ನಲ್ಲಿ ಈಗ ಗಡಿ ಭದ್ರತೆಯನ್ನ ಮಾಡ್ತಾ ಇದ್ದಾರೆ. ನಾ ಆಗ್ಲಿಂದ ಹೇಳ್ತಾ ಇದ್ದೆ, ಪಾಕಿಸ್ತಾನ ನರಿಬುತ್ತಿದ್ದು ಏನು ಮಾಡ್ಲಿಕ್ಕೂ ಹೇಸೋದಿಲ್ಲ. ಆ ಒಂದು ಕಾರಣಕ್ಕೆ ಅವರನ್ನ ನಮ್ಮ ದೇಶದ ಒಳಗೆ ಬಿಟ್ಕೊಳ್ಬಾರ್ದು ಎನ್ನುವಂತಹ ಕಾರಣಕ್ಕಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಕೇವಲ 15ನೇ ದಿನದಲ್ಲಿ ಪಹಲ್ಗಾಮ್ ದಾಳಿಯ ಒಂದು ಪ್ರತಿಕಾರವನ್ನ ತೀರಿಸಿಕೊಂಡಿದ್ದೀವಿ. ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನೂ ಗೊತ್ತಿದೆ ಪಾಕಿಸ್ತಾನಕ್ಕೆ. ಆ ಒಂದು ಕಾರಣಕ್ಕೆ ಹೇಗಾದ್ರೂ ಮಾಡಿ ದೇಶದ ಒಳಗೆ ಬಂದು ಧ್ವಂಸ ಮಾಡಬೇಕು ಭಾರತವನ್ನ ಅಂತ ಅದು ಅನ್ಕೊಂಡಿದೆ. ಆ ಒಂದು ಕಾರಣಕ್ಕೆ ಹೇಗಾದ್ರೂ ಬರಬಹುದು. ಆ ಕಾರಣಕ್ಕೆ ರಾಜಸ್ಥಾನ, ಪಂಜಾಬ್ ಗಡಿಯನ್ನ ಬಂದ್ ಮಾಡಲಾಗಿದೆ. ಜೋಧ್ಪುರ್, ಕಿಶನ್ಗಢ್ ವಿಮಾನವನ್ನ ಹಾರಾಟ ಮಾಡಬಾರ್ದು ಅಂತ ಹೇಳಲಾಗಿದೆ. ಏನು ಗಡಿ ಭಾಗದಲ್ಲಿರುವಂತಹ ಗ್ರಾಮಗಳಿರುತ್ತಲ್ಲ ಆ ಗ್ರಾಮಗಳೆಲ್ಲವೂ ಕೂಡ ನಿಶಬ್ದವಾಗಿರಬೇಕು. ಪರೀಕ್ಷೆಗಳು ಕೂಡ ಇರೋದಿಲ್ಲ. ಶಾಲಾ ಕಾಲೇಜು ಮಕ್ಕಳಿಗೆ ಅವರು ಆರಾಮಾಗಿ ಮನೇಲಿ ಕೂತ್ಕೋಬೇಕು. ಆ ಒಂದು ಕಾರಣಕ್ಕೆ
ಈ ಒಂದೆಲ್ಲ ಪ್ಲಾನ್ಗಳನ್ನ ಮಾಡಲಾಗಿದೆ. ಮೇ 9ರವರೆಗೆ ಯಾವುದೇ ವಿಮಾನ ಹಾರಾಟ ನಡೆಸುವಂತಿಲ್ಲ. ಇನ್ನೊಂದೇನು ಗೊತ್ತಾ, ಗುಂಪು ಗುಂಪಾಗಿ ಸೇರುವಂತಿಲ್ಲ. ಸುಮ್ಮನೆ ಹೋಗಿ ಏನು ಕೆಲಸ ಇದೆ ಅದು ಮುಗಿಸ್ಕೊಂಡು ಬರಬೇಕು. ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಹೇಗೆ ನಿಮ್ಮ ವಾಹನವನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತ, ಎಲ್ಲಿಂದ ಬಂದಿರೋದು, ಯಾಕಾಗಿ ಹೋಗ್ತಾ ಇರೋದು, ಎಲ್ಲ ಇನ್ಫಾರ್ಮೇಶನ್ ಅವ್ರು ತಿಳ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಆಧಾರ್ ಕಾರ್ಡೋ ಪ್ಯಾನ್ ಕಾರ್ಡೋ ID ಯಾವುದೋ ಒಂದು ಕೊಡಬೇಕು. ನೀವು ಇದೇ ದೇಶದವರು ಅಂತ ಗೊತ್ತಾಗ್ಬೇಕಲ್ವಾ, ಇದೇ ಗ್ರಾಮದವರು ಇದೇ ಊರವರು ಅಂತ ಗೊತ್ತಾಗ್ಬೇಕಲ್ಲ, ಆ ಒಂದು ಕಾರಣಕ್ಕೆ. ಹಾಗೆ ಯಾವುದೇ ಅನುಮಾನಾಸ್ಪದ ಘಟನೆಗಳು ನಡೆತು ಅಂತಂದ್ರೆ ಅಥವಾ ಯಾವುದೋ ವ್ಯಕ್ತಿ ಮೇಲೆ ಅನುಮಾನ ಬಂತು ಅಂದ್ರೆ ತಕ್ಷಣ ಅವ್ರನ್ನ ಶೂಟ್ ಮಾಡಬಹುದು. ಆ ಒಂದು ಪರ್ಮಿಷನ್ ಕೂಡ ಈಗ ಇದೆ.